ನರಸಿಂಹಮೂರ್ತಿ ಅವನೊಂಥರ ನರಸಿಂಹಮೂರ್ತಿ ಅದೇನೋ ಹಿರೇಣ್ ಕಶ್ಯಪನಲ್ಲ ಆ ಕಳ್ಳನ್ನ ಬಗ್ದಾಕ್ತೀನಿ ಅಂತ. ಈಗ ಅವನಿನ್ನ ತಿಳ್ಕೊತಾನೆ, ನಾಳೆ ಕಳ್ಳ ಬಗ್ಗೆ ನಾವು ಹೇಳ್ಕೊಡ್ತೀವಿ, ಹೆಂಗ್ ಕಳ್ಳ ಬಗ್ಗೆ ಬೇಕು, ಹೆಂಗ್ ಕಿತ್ಕೋಬೇಕು ಅಲ್ಲೇನಪ್ಪ, ಆಗ್ಬೋದಲ್ಲ ಸಾಬ್ರೆ? ಅದರಿಂದ ಮತ್ತೆ ಯಾಕೆ ನರಸಿಂಹಮೂರ್ತಿ ಇಡೀ ನಾರಾಯಣ ರೆಡ್ಡಿ ಬಣ್ಣದಲ್ಲಿ ಇದ್ದಂತ ರೆಡ್ಡಿ ಬಣ್ಣದಲ್ಲಿ ಕೇಳ್ರಿ, ರೆಡ್ಡಿ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಇನ್ನೊಬ್ಬರೆಲ್ಲ ನಾವೆಲ್ಲ ಕೊಟ್ರಂತ ಭಿಕ್ಷೆ. ಇವರೆಲ್ಲ ಮಾತಾಡಿ ಏನಿದ್ರು, ಇವರೆಲ್ಲ ರೈತ ಸಂಘ ಸಿದ್ಧಾಂತದಲ್ಲಿ ಹೋರಾಡ್ತಲ್ಲಿ ಬಂದಂತಾರಲ್ಲ. ಇತಿಹಾಸದಲ್ಲಿ ನಂಜುಂಡ ಸ್ವಾಮಿ ಜೊತೆ ಇದ್ಕೊಂಡು ಆ ತೇರ್ನ ಎಳ್ಕೊಂಡು ಆ ಬೂಟಲ್ಲಿ ಒಡಿಸ್ಕೊಂಡು ಜೈಲೆಲ್ಲ ಹತ್ತಿ ಇವತ್ತು ಇತಿಹಾಸಗೆ ನಂಜುಂಡ ಸ್ವಾಮಿ ಸಂಪಲ್ರಾಗಿ ಇವತ್ತು ಅಲ್ಲಾಪುರ ಮಂಜಾಣ ಇನ್ನೂ ಬದುಕಿ ಉಳ್ಕಿದ್ದೀವಿ ಅಂದರೆ, ಬಟ್ ನಾನು ಯಾವತ್ತೋ ಸಾಯ್ಬೇಕಾಯ್ತು. ಯಾವ ಗುಂಡು ಹಾರಿಸಿದ್ರಲ್ಲಪ್ಪ, ಆ ಗುಂಡು ನನಗೆ ಬಿದ್ದದ್ದು. ಅದೇನೋ ನಮ್ಮ ಪುಣ್ಯ. ಯಾವುದೋ ದುದ್ದದಲ್ಲಿ ಒಬ್ಬ ರೈತ ಸಾಮಾನ್ಯ ಎದ್ದು ತರಕಾರಿಗೆ ಬಂದು ಅವ್ನು ಸಾಮಾನು ತಗೊಂಡು ಎದ್ದ, ನನಗೆ ಬೀಳೋ ಗುಂಡು ಅವನೇ ಬೀಳ್ತು. ಅಂದರೆ ದೇವರು ನಮ್ಮನ್ನು ತಿಳಿಸೋದ್ರಿಗೆ ಕಲಿಸಿದ್ದೇನೆ, ಮಕ್ಕಳು ಸಾಯೋದು ಬೇಡ, ನೀವೆಲ್ಲ ರೆಡಿಯಾಗ್ರಿ. ನಮಗೂ ಸತ ರಾಜಕಾರಣದಲ್ಲಿ ವಸಿ ಕಡಿಮೆ ಮಾಡಿಲ್ಲ, ವಸಿ ಆಟ ಆಡಿಲ್ಲ. ಶುಗರ್ ಫ್ಯಾಕ್ಟ್ರಿ ನಡೆಸ್ಬೇಕಾದ್ರೆ ನಾನು ಶ್ರೀಮಂತ ಯಾವತ್ತು ಬಸ್ಸು ಲಾರಿ ಇದ್ದದ್ದು ಅಲ್ಲೆಲ್ಲ ಸೇಜ್ ಮಾಡ್ಕೊಂಡು. ಇವತ್ತು ನನಗೆ ಆಶ್ಚರ್ಯ ಆಯ್ತು, ನೆನ್ನೆ 50 ಲಕ್ಷ ನನಗೆ ಕೋಟಿಯಿಂದ ಒಂದು ಆರ್ಡ್ರ್ ಬಂತು ರಾಜೇಶ್ವರಿ, ನೀವು ಕಟ್ಟಲಿಲ್ಲ ಅಂದರೆ ಜೈಲಿಗೆ ಕರ್ಕೊಂಡು ಹೋಗ್ತೀನಿ. ಆರ್ಡ್ರ್ ಮಾಡಿಸ್ಬಿಟ್ಟಿದೆ ಶ್ರೀರಾಮ್ ಫೈನಾನ್ಸ್. ನೆನ್ನೆ ಒಂದು ಹೆಚ್ಚಿಗೆ ಕೊಟ್ಟೆ, ಇಡೀ ರಾಜ್ಯದ ಫೈನಾನ್ಸ್ ಮಕ್ಕಳ ಬೇಗ ಜಡಿತೀನಿ ತಾಕೈತೈತೆ. ಕೇವಲ ನೆನ್ನೆ ಏನೂ ಇಲ್ಲ, ಮೊನ್ನೆ ಮಾರ್ಚ್ ಎಂಡು ಅಂತ ನಿಮ್ಮ ಸವಸ್ ಬೇಡ ಕಾಲು ಹಿಡಿತೀನಿ ಅಂತ 50 ಲಕ್ಷ ಮನ್ನಾ ಮಾಡಿ ನನಗೆ ನೆನ್ನೆ ಋಣಪತ್ರ ಕೊಟ್ಟಿದ್ದೆ. 50 ಲಕ್ಷ. ಎಷ್ಟು ಲಕ್ಷ? 50 ಲಕ್ಷನ ನನಗೆ ವಾರೆಂಟ್ ಬೇಡ. ಆ ಕೇಸ್ ಅಲ್ಲಿದೆ ಗೇಡು,